ದೂರನೇ ಇರಬೇಕು ಅಂತ ಹೇಳಿಬಿಟ್ರು. ನಾನೊಂದು ಮಾತು ಹೇಳ, ತಂದೆ ತಾಯಿ ಬಿಟ್ಟು ಯಾವ ಮಕ್ಕಳು ಚೆನ್ನಾಗಿರ್ತಾರಂತ ಹೇಳಿ ನೋಡೋಣ. ಆ ಗುರುಜಿಗೆ ನಾನು ಮಾತಾಡ್ತೀನಿ. ಒಂದು ನಿಮಿಷ. ಹಾಗಾದ್ರೆ ಹೇಳ್ಬಿಡ್ತಾರೆ, ನಿಮ್ಮ ತಾಯಿನ ಕೊಲೆ ಮಾಡಿ, ನಿಮ್ಮ ತಂದೆನೇ ಕೊಲೆ ಮಾಡಿ ಉದ್ಧಾರ ಆಗ್ತೀರಂತ ಅವಾಗ ಮಾಡ್ತೀರಾ? ತಾಯಿ ಬೇಕಾದ್ರೆ ಜೀವ ಬಿಡ್ತಾಳೆ, ಮಕ್ಕಳು ನಿಜ ಮಾಡಲ್ಲ ಅಲ್ವಾ? ಹಂಗೇನೆ ಮಕ್ಕಳಿಗೂ ಅದೇ ಪ್ರೀತಿ ಕೊಟ್ಟು ಸಂಸ್ಕಾರ ಕೊಟ್ಟು ಬೆಳೆಸಿರ್ತಾರೆ. ನಾವು ಚಿಕ್ಕ ಮಗು ಇದ್ದಾಗಿನ ನನ್ನ ಮಗ ಹಿಂಗೆ ಇರಬೇಕು, ನನ್ನ ಮಗಳು ಹೀಗೆ ಇರಬೇಕು, ಇದೇ ದಾರಿಲಿ ಹೋಗ್ಬೇಕು ಅಂತೀವಿ. ಅಂಥ ಮಕ್ಕಳನ್ನೇ ಒಬ್ಬ ಗುರುಜಿ ಬಂದು ದೂರ ಮಾಡೋದಾದ್ರೆ ನಾವು ಯಾಕೆ ಸಾಕ್ಬೇಕು? ಗುರುಜಿ ಹತ್ರನೇ ಹುಟ್ಟಿದ ತಕ್ಷಣ ಬಿಟ್ಬಿಡೋಣ ಅಲ್ವಾ? ತಂದೆ ತಾಯಿಯಿಂದ ದೂರ ಮಾಡ್ಬಿಡ್ಲಿ, ಅಕ್ಕ ತಂಗಿಯರಿಂದ ದೂರ ಮಾಡಲಿ, ಅದನ್ನ ಸಂಸ್ಕಾರ ಅಂತಾರ. ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಮಾತಾಡ್ತಾರೆ. ವಿನಯ್ ಸಂಗೀತ ಅವ್ರು ಯಾವಾಗಲೂ ಜಗಳನೇ ಆಡ್ತಾ ಇರ್ತಾರೆ, ಮತ್ತೆ ಇವಾಗ ಶುರುವಾಗಿದೆ ಜಗಳ. ಈಗ ಕಾಂಪಿಟೇಷನ್ ಅಂದಮೇಲೆ ಜಗಳ ಆಡೋದು ಅದೆಲ್ಲ ಕಾಮನ್ ಅಲ್ವಾ? ಅದರಲ್ಲಿ ಅವ್ರು ಜಗಳ ಆಡ್ತಾರದ ಮಾತ್ರಕ್ಕೆ ಅವ್ರನ್ನ ನೋಡಿ ಟಾರ್ಗೆಟ್ ಮಾಡೋದು ತಪ್ಪಾಗುತ್ತಲ್ಲ. ಸಂಗೀತ ಅವ್ರ ಗುಣನೇ ಎಲ್ಲರ ಜೊತೆ ಜಗಳ ಆಡೋದು ಅಂತ. ಯಾರೇ ಸ್ಟ್ರೈಟ್ ಫಾರ್ವರ್ಡ್ಸ್ ಇದ್ರು ಅವರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ. ಡಬಲ್ ಗೇಮ್ ಮಾಡೋರ ಹತ್ರ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅಲ್ವಾ? ಡ್ರೋನ್ ಪ್ರತಾಪ್ ಅಂತದ್ದು ಏನು ತಪ್ಪು ಮಾಡೋದು? ಅವನ ಜೊತೆನೂ ಜಗಳ ಆಡ್ತಾ ಇದ್ದಾರೆ. ಸೈಲೆಂಟ್ ಗೇಮ್ ಆಡ್ತಿದ್ದಾರೆ, ಮೈಂಡ್ ಗೇಮ್ ಆಡ್ತಿದ್ದಾರೆ. ಸಿಂಪತಿಗೋಸ್ಕರ ಒಂದು ಸೈಡ್ ನೋಡಿದ್ರೆ ಸಿಂಪತಿಗೋಸ್ಕರ ಆ ಥರ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಈ ಸತಿ ಲೇಡೀಸ್ ವಿನ್ ಆಗಬೇಕಾಗಿಲ್ಲ ಸಂಗೀತ. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಹೊರಗೋಗಿ ಬಂದರು, ಕಣ್ಣಿಗೆ ಎಫೆಕ್ಟ್ ಆದಾಗ ಅವಾಗಿಂದ ಅಳ್ತಾನೆ ಶುರು ಮಾಡಿದ್ರು. ಇವಾಗ ಕಮ್ಮಿ ಮಾಡಿದ್ದಾರೆ. ಇಬ್ಬರಿಗೆ ಹಿಂಟ್ ಗೊತ್ತಾಯ್ತಾ ಈ ಸಿಂಪತಿ ವರ್ಕ್ ಆಗ್ತಾ ಇದೆ ಅನ್ನೋದು? ಇರ್ಬೋದು. ಪ್ರತಾಪಿಗೆ ಐಡಿಯಾ ಇದೆ ಸಿಂಪತಿ ವರ್ಕ್ ಆಗುತ್ತೆ ಅಂತ. ಈ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅದೇ ಅವರು ಸ್ಟಾರ್ಟಿಂಗಲ್ಲಿ ಓಕೆ ಅವರು ಸ್ಟ್ರೈಟ್ ಆಗಿದ್ರು ಅಂದ್ಕೊಂಡೆ, ಬಟ್ ಬರ್ತಾ ಸಿಂಪತಿಗೋಸ್ಕರ ಆಟ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು, ಗುರುಜಿ ಅವ್ರ ಎಪಿಸೋಡ್ ನೋಡಿದ್ರಾ? ನಿನ್ನೆ ಮೊನ್ನೆ ಎಪಿಸೋಡು, ತಂದೆ ಜೊತೆ ಹೋಗಬಾರ್ದು, ನಿಮ್ಮ ಫ್ಯಾಮಿಲಿ ಜೊತೆ ಇರಬಾರ್ದು ನೀವು ಅಂತೇಳಿ ಹೇಳಿದ್ದಾರೆ. ಇದ್ರೆ ಮತ್ತೆ ಕೆಟ್ಟದಾಗುತ್ತೆ, ನೀನು ದೂರನೇ ಇರಬೇಕು ಅಂತ ಹೇಳಿಬಿಟ್ರು. ನಾನೊಂದು ಮಾತು ಹೇಳ, ತಂದೆ ತಾಯಿ ಬಿಟ್ಟು ಯಾವ ಮಕ್ಕಳು ಚೆನ್ನಾಗಿರ್ತಾರಂತ ಹೇಳಿ ನೋಡೋಣ. ಆ ಗುರುಜಿಗೆ ನಾನು ಮಾತಾಡ್ತೀನಿ. ತಂದೆ ತಾಯಿ ಬದುಕೋದೇ ಮಕ್ಕಳಿಗೋಸ್ಕರ ಅಂದಮೇಲೆ ತಂದೆ ತಾಯಿ ಬಿಟ್ಟು ಅದು ಹೆಂಗೆ ಮಕ್ಕಳನ್ನ ಇದು ಮಾಡ್ತಾರೆ? ಅವರಪ್ಪ ಏನೇ ದೂರ ಇಟ್ಟಿದ್ರು ಅವ್ರ ಮನಸ್ಸಲ್ಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಮಕ್ಕಳು ನನ್ನ ಮಗ ಸರಿ ದಾರಿಗೆ ಬರಲಿ ಅಂತ ಇಟ್ಟಿದ್ದಾರೆ, ಹೊರತಾಗ ಅವ್ನಿಗೆ ಕೆಟ್ಟದಾಗಲಿ ಅಂತ ಇಟ್ಟಿಲ್ಲ ಅಲ್ವಾ? 3 ವರ್ಷ ದೂರ ಇದ್ದಂಥವ್ರಿಗೆ ಒಬ್ಬ ಜ್ಯೋತಿಷಿ, ಒಬ್ಬ ಗುರುಜಿ ಬಂದು ಮತ್ತೆ ನೀನು ದೂರ ಇರಬೇಕು, ತಂದೆ ಜೊತೆ ಹೋಗಿ ನೀನು ಫ್ಯಾಮಿಲಿ ಜೊತೆ ಹೋಗಿ ಏಸಿಗೆ ಆಗ್ತೀಯ, ದೂರ ಇದ್ದು ಒಳ್ಳೆಯವನಾಗ್ತೀಯ ಅಂತ. ಒಂದು ನಿಮಿಷ. ಹಾಗಾದ್ರೆ ಹೇಳ್ಬಿಡ್ತಾರೆ, ನಿಮ್ಮ ತಾಯಿನ ಕೊಲೆ ಮಾಡಿ, ನಿಮ್ಮ ತಂದೆನೇ ಕೊಲೆ ಮಾಡಿ ಉದ್ಧಾರ ಆಗ್ತೀರಂತ ಅವಾಗ ಮಾಡ್ತೀರಾ? ಅಲ್ಲ, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಮಾಡ್ತಾರಾ? ಈಗ ಒಬ್ಬ ತಾಯಿ ಹೋಗ್ಬಿಟ್ಟು ನಿನ್ನ ಮಗಳನ್ನ ಸಾಯಿಸಿ ಅಂತಾರೆ, ಸಾಯಿಸಕ್ಕಾಗುತ್ತಾ? ತಾಯಿ ಬೇಕಾದ್ರೆ ಜೀವ ಬಿಡ್ತಾಳೆ, ಮಕ್ಕಳು ನಿಜ ಮಾಡಲ್ಲ ಅಲ್ವಾ? ಹಂಗೇನೆ ಮಕ್ಕಳಿಗೂ ಅದೇ ಪ್ರೀತಿ ಕೊಟ್ಟು ಸಂಸ್ಕಾರ ಕೊಟ್ಟು ಬೆಳೆಸಿರ್ತಾರೆ ಅಲ್ವಾ? ಕೆಲವು ಮನೆ ಸಂಸ್ಕಾರ ಇಲ್ಲದೆ ಇರ್ಬೋದು, ಆದಷ್ಟು ಇಂಡಿಯಾದಲ್ಲಿ ತಾಯಿ ಆದಳು ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿರ್ತಾಳೆ. ಸೊ ಹಂಗಿದ್ದಾಗ ತಂದೆ ತಾಯಿ ಬಿಟ್ಟು ಯಾರು ದೂರ ಇದ್ರೂ ಉದ್ಧಾರ ಆಗೋದು ಸಾಧ್ಯನೇ ಇಲ್ಲ. ಹಾಗಾದ್ರೆ ಜ್ಯೋತಿಷ ತಪ್ಪಂತೀರಾ? ಖಂಡಿತ ತಪ್ಪು. ಗುರುಜಿಗಳು ಹೇಳಿದ ಮಾತು, ಒಬ್ಬ ತಂದೆ ತಾಯಿ ದೂರ ಮಾಡುವಂತ ಜ್ಯೋತಿಷ ಹಾಕಬೇಕು. ಒಂದು ಮಾತು ಹೇಳ್ತೀನಿ, ಅಟ್ಲೀಸ್ಟ್ ನೀನು ಈ ಕೆಲಸ ಮಾಡಬೇಡ, ಬೇರೆ ಕೆಲಸ ಮಾಡೋದಿಲ್ಲ, ನಾನು ಓಕೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ತಂದೆ ತಾಯಿಯಿಂದನೇ ದೂರ ಇರೋನು ಅದೇ ಗುರುಜಿ. ಅದು ಯಾವ ಥರ ಗುರುಜಿ, ಅದು ಯಾವ ಥರ ದೀಕ್ಷೆ ಪಡ್ಕೊಂಡಿದ್ದಾರೆ ಅವರು, ಹೌದಲ್ವಾ? ಅವರಿಗೆ ದೀಕ್ಷೆ ಕೊಟ್ರಲ್ಲ, ಆ ಗುರುಜಿ ಏನು? ಅವ್ರ ಗುರುಜಿನೇ ಇವ್ರ ತಂದೆ ತಾಯಿ ಬಿಟ್ಟು ಕರ್ಕೊಂಡ್ಬಂದಿದ್ರಾ? ಆ ಗುರುಜಿನ ತಂದೆ ತಾಯಿಯಿಂದ ದೂರ ಇದ್ದಾರಾ? ಯಾವುದು ಜಗಳ ಇರಲಿ, ಬಿಗ್ ಬಾಸಲ್ಲಿ ಸೋಲು ಗೆಲ್ಲಿಬೇಕನ್ನೋ ಕಾಂಪಿಟೇಷನ್ ಓಕೆ, ಬಟ್ ಈ ತಂದೆ ತಾಯಿಯಿಂದ ದೂರ ಇರೋನ ಮಾತಿದೆಯಾ ನೋಡಿ, ಇದು ದೊಡ್ಡ ಮೋಸ. ಡ್ರೋನ್ ಪ್ರತಾಪ್ ಅವ್ರು ಅಳ್ತಾ ಇದ್ರು, ಈಗಲೇ 3 ವರ್ಷ ಬಿಟ್ಟಿದ್ದಾರೆ. ಮತ್ತೆ ಅದು ಅವರು ಆಟ ಆಡೋದ್ರಲ್ಲಿ ನಾನು ಅದು ಬಿಗ್ ಬಾಸಿಂದ ದೂರ ಇಟ್ಟು ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಂದೆ ತಾಯಿಯಿಂದ ದೂರ ಇದ್ದು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತೀನಿ. ಈಗ ಬಹಳಷ್ಟು ಜನ ಗುರುಜಿ ಅವರ ವಿರುದ್ಧನೇ ಮಾತಾಡ್ತಾ ಇದ್ದಾರೆ. ತಂದೆ ತಾಯಿ ಬಿಟ್ಟು ಇರುವಂಥದ್ದು ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಹೌದಲ್ಲ, ನಾವು ಚಿಕ್ಕ ಮಗು ಇದ್ದಾಗಿನ ನನ್ನ ಮಗ ಹಿಂಗೆ ಇರಬೇಕು, ನನ್ನ ಮಗಳು ಹೀಗೆ ಇರಬೇಕು, ಇದೇ ದಾರಿಲಿ ಹೋಗ್ಬೇಕು ಅಂತೀವಿ. ಅಂಥ ಮಕ್ಕಳನ್ನೇ ಒಬ್ಬ ಗುರುಜಿ ಬಂದು ದೂರ ಮಾಡೋದಾದ್ರೆ ನಾವು ಯಾಕೆ ಸಾಕ್ಬೇಕು? ಗುರುಜಿ ಹತ್ರನೇ ಹುಟ್ಟಿದ ತಕ್ಷಣ ಬಿಟ್ಬಿಡೋಣ ಅಲ್ವಾ? ತಂದೆ ತಾಯಿಯಿಂದ ದೂರ ಮಾಡ್ಬಿಡ್ಲಿ, ಅಕ್ಕ ತಂಗಿಯರಿಂದ ದೂರ ಮಾಡಲಿ, ಅದನ್ನ ಸಂಸ್ಕಾರ ಅಂತಾರ ಸರ್? ಹೇಳಿ ನೋಡೋಣ. ನೀವು ಅಪ್ಪ ಅಮ್ಮನ ಜೊತೆ ಬೆಳೆದಿದ್ದೀರಾ, ಇದು ಸಂಸ್ಕಾರನಾ? ಇಲ್ಲ ಅಲ್ವಾ? ಜ್ಯೋತಿಷ ಅಂತ ದೇವರು ಎಲ್ಲರ ಜೊತೆ ಒಳ್ಳೇದಾಗಿರ್ಬೇಕು, ತಂದೆ ತಾಯಿನ ಕಾಪಾಡಬೇಕು. ಹೇಳಿರೋದು ಏನ್ ಗೊತ್ತಾ? ದೇವರಿಗಿಂತ ದೊಡ್ಡವರು ತಾಯಿ ತಂದೆ ಅಂತ ಹೇಳಿದಾನೆ ಅಂತ ಭಗವಂತನೇ ಹೇಳಿರ್ಬೇಕಾರೆ ಯಾವ ಜ್ಯೋತಿಷ್ಯ? ಎಲ್ಲರೂ ಹೇಳ್ತಾರೆ ನೀವು ದೇವ್ರಿಗೆ ಕೈ ಮುಗಿದೇ ಇದ್ರು ಪರವಾಗಿಲ್ಲ, ತಂದೆ ತಾಯಿ ನಮಸ್ಕಾರ ಮಾಡ್ಕೊಂಡೋಗಿ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ. ದೇವ್ರಿಗೆ ಹೇಳೋಕ್ಕಿಂತ ಮುಂಚೆ ತಂದೆ ತಾಯಿ ಅಂತ ಹೇಳ್ತಾರೆ. ಯಾಕೆ ತಂದೆ ತಾಯಿ ದೇವ್ರ ಸ್ಥಾನ ಕೊಟ್ಟರು? ಅದೇ ತಂದೆ ತಾಯಿಯಿಂದ ದೂರ ಇರುವಂತದ್ದು ಅಂದ್ರೆ ನೀವು ದೇವರಿಂದನೇ ದೂರ ಇರಿ ಅಂತ. ನಿಮಗೆ ಜೀವ ಕೊಟ್ಟು ಎಲ್ಲ ಅನ್ನ ಬಟ್ಟೆ ಎಲ್ಲ ಕೊಟ್ಟು ಬೆಳೆಸಿರೋರಿಂದ ದೂರ ಇರಿ ಅನ್ಬೇಕಾದ್ರೆ ಸೊ ಗ್ರೇಟ್ ಸರ್ ಅವರು. ಡ್ರೋನ್ ಪ್ರತಾಪ್ ಅವ್ರಿಗೆ ಏನಾದ್ರು ಹೇಳ್ತೀರಾ ನೇರವಾಗಿ ಹೇಳ್ಬೇಕಾದ್ರೆ? ನಾನು ಡ್ರೋನ್ ಪ್ರತಾಪ್ ನೇರವಾಗಿ ಹೇಳ್ಬೇಕಂದ್ರೆ ನೀವು ತಂದೆ ತಾಯಿ ಜೊತೆ ಆದಷ್ಟು
ಏನೇ ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ತಪ್ಪಾಗಿರ್ಬೋದು, ತಂದೆ ತಾಯಿ ಕ್ಷಮಿಸ್ತಾ ಇರೋವಂಥವ್ರು ಯಾವ ತಂದೆ ತಾಯಿನೂ ಇರಲ್ಲ. ನೀವು ಒಳ್ಳೆ ದಾರಿಗೆ ಬರಲಿ ಅಂತ ಹೇಳಿರ್ತಾರೆ ಹೊರತಾಗಿ ನಿಮಗೆ ಕೆಟ್ಟದಾಗಲಿ ಅಂತ ಯಾವ ತಂದೆ ತಾಯಿನೂ ಬಯಸೋದಿಲ್ಲ ಅಲ್ವಾ. ನೀವು ಹೋಗಿ ಅವ್ರನ್ನ ಕ್ಷಮೆ ಕೇಳಿದ್ರೆ ಕ್ಷಮಿಸ್ತಾರೆ, ಕ್ಷಮಿಸಿದ್ದಾರೆ, ಜೊತೆ ಆಗಿದ್ದಾರೆ. ಆಗಿದ್ಮೇಲೆ ಯಾವ ತಂದೆ ತಾಯಿ ತಾನೇ ಮಗನ ದೂರ ಇಡ್ತಾರೆ? ಯಾವುದೋ ಗಂಡಾಂತರ ಇದೆ, ಅದು ಇದೆ ಅಂತ ಅನ್ನೋದು. ಗಂಡಾಂತರ ಅಲ್ಲ, ಮಗನಿಗೆ ಏನಾದರೂ ಆದರೆ ತಂದೆ ತಾಯಿ ಜೀವ ಕೊಟ್ಟು ಕಾಪಾಡ್ತಾರೆ. ಯಾರು ಬಂದು ಕಾಪಾಡಲ್ಲ ಸರ್. ಸ್ವಾಮೀಜಿ ಬಂದು ಕಾಪಾಡ್ತಾರಾ? ಜೀವ ಕೊಡ್ತಾರ ಅವರು? ಈಗ ಸರಿ, ಅವ್ರಿಗೇನೋ ಆಯಿತು, ಒಂದು ಕಿಡ್ನಿನೋ ಒಂದು ಏನೋ ಬೇಕು, ತಾಯಿ ಕೊಡೋಕೆ ರೆಡಿ ಇರ್ತಾಳೆ, ತಂದೆ ಕೊಡೋಕೆ ರೆಡಿ ಇರ್ತಾನೆ, ಸ್ವಾಮೀಜಿ ಬಂದು ಕಿಡ್ನಿ ಕೊಡ್ತಾರಾ? ಇಲ್ಲ ಅಲ್ವಾ? ಅದನ್ನ ಅರ್ಥ ಮಾಡ್ಕೋಬೇಕು ಸರ್ ಫಸ್ಟು. ಫೈನಲ್ ಗೆಲ್ಲೋದು ಯಾರಂತೀರಾ? ಫೈನಲ್ ಸಂಗೀತ ಅಂತ ನನ್ನ ಒಪಿನಿಯನ್. ನೋಡೋಣ, ಕಾದು ನೋಡ್ಬೇಕಲ್ವಾ, ಯಾವಾಗ ಯಾರು ಡಬಲ್ಗೆ ಮಾಡ್ತಾರಂತ ಗೊತ್ತಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಸರ್? ಸೂಪರ್ ಆಗಿ ಹೇಳಿ ಸರ್. ಅವ್ರ ಬಗ್ಗೆ ಮಾತಾಡೋದಕ್ಕೆ ಒಳ್ಳೆ ಇಲ್ಲ ಬಿಡಿ. ಪ್ರತಿ ವಾರದ ಪಂಚಾಯತಿ ಸಕ್ಕದ ಮಾಡ್ತಾರೆ ಅವ್ರು. ಯಾರು ಇವ್ರ ಮೇಲೂ ಇವ್ರು ಅದೆಲ್ಲ ಏನು ತಪ್ಪಿದೆ ಅದನ್ನ ಕರೆಕ್ಟಾಗಿ ಹೇಳ್ತಾರೆ. ಅದು ಎಷ್ಟು ನೀಟಾಗಿ ಹೇಳ್ತಾರೆ ಅಂದರೆ, ಇತ್ಲಾಗ ಹರ್ಟ್ ಆಗಿದ್ರು ಅದು ಆಗದೆ ಇರೋ ಥರ ಮ್ಯಾನೇಜ್ ಮಾಡಿ ಹೇಳ್ತಾರಲ್ಲ, ಅದಕ್ಕೆ ತುಂಬ ಗ್ರೇಟ್ ಅಂತ ಹೇಳ್ತೀನಿ ಸುದೀಪ್ ಸರ್. ನಾನು ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿನಯ್ ಅವರು ಓಕೆ, ಸ್ಟಾರ್ಟಿಂಗಲ್ಲಿ ಒಂದು ಗತ್ತಿತ್ತು, ಆಡ್ತಾ ಇದ್ರು, ಬರ್ತಾ ಆ ಗತ್ತನ್ನೇ ಮಿಸ್ ಇದು ಮಾಡ್ಕೊಳಂಗೆ ಮಾಡ್ತಾ ಇದ್ರು. ಅದು ತಪ್ಪಲ್ವಾ? ಇಡೀ ಮನೆಯಲ್ಲಿರುವಂಥ ಸ್ಪರ್ಧಿಗಳೆಲ್ಲ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಇದು ಹೆಂಗ್ ಗೊತ್ತಾ, ತನ್ನ ಕಂಟ್ರೋಲ್ಗೆ ಎಲ್ಲರೂ ಇರ್ಬೇಕನ್ನೋದು ತಪ್ಪು. ಹೆಣ್ಮಗಳಾಗಲಿ ಗಂಡು ಮಗಳಾಗಲಿ ಎಲ್ಲರ ಮೇಲೂ ರೇಗಾಡೋದು, ಅದು ತಪ್ಪು. ಅದು ತಪ್ಪಲ್ವಾ? ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಯಾರು ಹೋಗ್ಬೇಕಂತೀರಾ? ಗೊತ್ತಾಗ್ತಾ ಇಲ್ಲ ಸರ್, ಹೆಲ್ಮೆಟ್ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪಾಪ ಎಲ್ಲರೂ ಆಟ ಆಡ್ತಿದ್ದಾರೆ, ನಾವೊಂದು ಹೇಳ್ಬಿಟ್ಟು ಅವ್ರಿಗೆ ಹರ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನನಗೆ ಗುರುಜಿ ಅವ್ರ ಬಗ್ಗೆ ಮಾತಾಡಿರೋದು ಮಾತ್ರ ಖಂಡಿತವಾಗ್ಲೂ ನಂಗೆ ತುಂಬಾನೇ ಕೋಪನೂ ಇದೆ. ಅವತ್ತು ನಿಜವಾಗ್ಲೂ ಎದುರುಗಡೆ ಹೇಳ್ಬಾರ್ದಾಗಿತ್ತು ಒಬ್ಬ ಮಗನಿಗೆ. ಎದುರುಗಡೆ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಕ್ವಶನ್ ಮಾಡ್ತಾ ಇದ್ದೆ, ಕೇಳ್ತಾ ಇದ್ದೆ. ನೀವು ತಂದೆ ತಾಯಿ ಹೋಟೆಲ್ ಉಟ್ಬಿಟ್ಟು ಈ ಮಾತಾಡೋದಕ್ಕೆ ಹೆಂಗ್ ಧೈರ್ಯ ಬಂತು ನಿಮ್ಗೆ ಅಂತ ಹೀಗೆ ಕೇಳ್ತಾ ಇದ್ದಾರೆ. ಅದ್ಯಾವ ಶಾಸ್ತ್ರದಲ್ಲಿ ಬರ್ದಿತ್ತು ಅಂತೀರಿ? ಮೇಡಮ್ ಒಂದು ಮಾತು ಹೇಳ, ಯಾವುದೇ ತಂದೆ ತಾಯಿನೂ ಮಕ್ಕಳಿಗೆ ಕೆಟ್ಟದ್ದು ಮಾಡೋಕ್ಕೆ ಇಷ್ಟಪಡ್ತಾರ? ಇಲ್ಲ ಅಲ್ವಾ? ಏನೇ ಕಷ್ಟ ಇದ್ರೂ ಮಕ್ಕಳನ್ನ ಸಾಕೇ ಸಾಕ್ತಾರೆ. ಯಾವ ಗುರುಜಿ ನೀವು ನಂಬಿ ಆ ದೇವ್ರನ್ನ ನಂಬಬೇಕು. ನಿಜ, ದೇವ್ರು ಒಂದು ಅದು ನಾವು ಪ್ರಯತ್ನ ಪಟ್ಟು ದೇವ್ರನ್ನ ನಂಬಬೇಕು. ನಾವೇನು ಕೆಲಸ ಮಾಡಿದ್ರೆ ದೇವ್ರೇ ನನಗೆ ಐಶ್ವರ್ಯ ಕೊಡು ಅಂದ್ರೆ ಕೊಟ್ಬಿಡ್ತಾರ? ಕೆಲಸ ಮಾಡಬೇಕು, ನಮ್ಮ ಪ್ರಯತ್ನ ಇರಬೇಕು. ನಮ್ಮ ಪ್ರಯತ್ನ ಪಟ್ಟು ದೇವರೇ ಕಾಪಾಡು ಅಂದರೆ ಕಾಪಾಡ್ತಾರೆ. ಏನು ಈಗ ಸರಿ, ನನಗೆ ಇವಾಗ ಆಲ್ಮೋಸ್ಟ್ ಹೇಳ್ತೀನಿ, ಈಗ ಒಂದು ಏಜು ನಾನು ಈಗ ಹೋಗ್ಬಿಟ್ಟು ಬಸ್ಸಿಗೆ ಗುದ್ಬಿಟ್ರೆ ನಾನು ಸಾಯಲ್ಲ ಅಂತನಾ? ಹೌದಲ್ವಾ? ಗುರುಜಿ ಬಂದು ಹೇಳ್ಬಿಡ್ತಾರೆ, ಹೋಗಮ್ಮಲ್ಲಿ ಬಸ್ಸಲ್ಲಿ ನಾನು ಹೋಗೋಕ್ಕಾಗುತ್ತಾ? ನನ್ನ ಬುದ್ಧಿ ನನ್ನ ಕೈಯಲ್ಲಿ ಇರಬೇಕು. ಎಲ್ಲರೂ ಇದನ್ನೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರು ಗುರುಜಿ ಅವ್ರ ಮಾತನ್ನ ತಲೆಗೆ ಹಾಕೊಳ್ಳದೆ ತಂದೆ ತಾಯಿ ಜೊತೆನೇ ಇರಲಿ ಅನ್ನೋದು ಎಲ್ಲರೂ. ಖಂಡಿತವಾಗ್ಲೂ ನಾನು ಹೇಳೋದು ಒಂದೇ ಮಾತು, ಈ ತಂದೆ ತಾಯಿ ಜೊತೆಗಿದ್ರೆ ತುಂಬ ಚೆನ್ನಾಗೂ ಇರ್ತೀರಾ. ಅವ್ರು ಬಿಟ್ಟರೆ ಬೇರೆ ಯಾರೂ ಕಾಪಾಡೋಕ್ಕಾಗಲ್ಲ. ದಯವಿಟ್ಟು ತಂದೆ ತಾಯಿ ಜೊತೆ ಇರಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಚಂದನ ಮ್ಯಾಮ್. ಸೂಪರ್ ಮೇಡಮ್, ಥ್ಯಾಂಕ್ ಯು.